ನಾನಿವತ್ತು ಬೆಳಗ್ಗೆ ಎದ್ದು ಸ್ನಾನನ ಮುಗಿಸ್ಕೊಂಡು ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕ್ಬೇಕಿತ್ತು. ಅದನ್ನ ಹಾಕ್ಬಿಟ್ಟು ತಿಂಡಿ ತಿನ್ನಕ್ ಬಂದ್ರೆ ಕಾಂಬಿನೇಷನ್ ಇಲ್ಲದೆ ಇರೋ ತಿಂಡಿನ ತಿನ್ಕೊಂಡು ನಾನು ಡೈರೆಕ್ಟ್ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದು ಅಲ್ಲಿ ಕನ್ನಡಿ ಮುಂದೆ ಒಂದು ಪೋಸ್ ನ ಕೊಟ್ಕೊಂಡು ಹೋಗಿ ಸೈಟ್ ನ ವಿಸಿಟ್ ನ ಮಾಡ್ಕೊಂಡು ಅದಾದ್ಮೇಲೆ ಹೊರಗಡೆ ಬಂದು ನೋಡಿದ್ರೆ ಇಷ್ಟೊಂದು ಜನ ಸೇರ್ತಾ ಇದ್ರು. ಏನಕ್ಕೆ ಅಂತಂದ್ರೆ ಅವ್ರಿಗೆ ಏನೋ ಮಾಕಪ್ ಮಾಡ್ತಾ ಇದ್ರಂತೆ, ಅದಕ್ಕೋಸ್ಕರ ಅಷ್ಟೊಂದು ಜನ ಬರ್ತಾ ಇದ್ರು. ಅದಾದ್ಮೇಲೆ ಊಟಕ್ಕೆ ಟೈಮ್ ಆಯ್ತು ಅಂತ ಬಂದು ಇಲ್ಲಿ ಸ್ವಲ್ಪ ಅಂಬ್ಲಿನ ಕುಡ್ಕೊಂಡು ಡೈರೆಕ್ಟ್ ಊಟಕ್ಕೆ ಬಂದೆ. ಊಟಕ್ಕೆ ಬಂದು ಊಟನ ಮುಗಿಸ್ಕೊಂಡು ವಾಪಸ್ ಹೋಗಿ ಪರ್ಮಿಟ್ ಬರಿಬೇಕಿತ್ತು. ಅದನ್ನ ಪರ್ಮಿಟ್ ನ ಬರ್ದ್ಬಿಟ್ಟು ನಾನ್ ಬಂದು ಹೊರಗಡೆ ಕೂತ್ಕೊಂಡೆ. ಅವಾಗ ಶುಗರು ಬರ್ಕೊಬಂದು ಟೈಮ್ ಪಾಸ್ ಮಾಡೋಣ ಅನ್ಬಿಟ್ಟು ನಮ್ ಫ್ಲೋರ್ ಅಲ್ಲಿ ಬಂದು ಕೂತವನೆ. ನನಗೂ ಒಬ್ನೇ ಕೂತು ನಿಜವಾಗ್ಲೂ ಬೋರ್ ಆಗಿತ್ತು. ಅವ್ನ್ ಬಂದ ಅನ್ಬಿಟ್ಟು ಅವ್ರ ಜೊತೆಗೆ ಮಾತಾಡ್ತಾ ಕೂತ್ಕೊಂಡು ಟೈಮ್ ಪಾಸ್ ನ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಇಲ್ಲಿ ಕೆಳಗಡೆ ಪರ್ಮಿಟ್ ನ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಅಂತಂದ್ರೆ ನೈಟಿಗೆ ಕೊಡಲ್ಲ ಅನ್ಬಿಟ್ಟು. ಅದಾದ್ಮೇಲೆ ಅಷ್ಟರಲ್ಲಿ ಇಲ್ಲಿ ನಮ್ ಫ್ಲೋರ್ ಅಲ್ಲಿ ಜಗಳನ ಆಡ್ತಾ ಇದ್ರು. ಆ ಜಗಳನ ನೋಡ್ಬಿಟ್ಟು ಪರ್ಮನೆಂಟ್ ಆಗಿ ಇವತ್ತು ಪರ್ಮಿಟ್ ನೇ ಕ್ಯಾನ್ಸಲ್ ಮಾಡಿದ್ರು. ಒಂದ್ ಕಡೆ ಇವತ್ತು 6 ಗಂಟೆಗೆ ಕೆಲಸ ಮುಗಿತು ಅನ್ನೋ ಖುಷಿಲಿದ್ರೆ, ಇನ್ನೊಂದ್ ಕಡೆ ಇವರು ರಕ್ತ ಬರೋ ಮಟ್ಟಿಗೆ ಜಗಳನ ಆಡಿದ್ರು. ಅದಾದ್ಮೇಲೆ ಬೆಳಗ್ಗೆ ಹಾಕಿರೋ ಬಟ್ಟೆನ ಎತ್ತೆ ಹಾಕಿರ್ಲಿಲ್ಲ. ಅದಾದ್ಮೇಲೆ ಅದೆತ್ತಾಕ್ಬಿಟ್ಟು ಕೆಳಗಡೆ ಬಂದ್ರೆ ನಮ್ ಶುಗರು ಏನೋ ಹೇಳ್ತಿದ್ದ. ಏನ ಆಲ್ರೆಡಿ ಕಳ್ಸಿರ್ತಾರೆ, ನೀನ್ ಇವಾಗ ಹೇಳ್ತಿದೀಯ ಅಷ್ಟೇ. ಯಾರು ಕಳ್ಸಿರಲ್ಲ. ನಿಮ್ಗೆ ಆತರ ಅನಿಸ್ತದ ಆತರ ಅನ್ಸುತ್ತೆ ಏನಾದ್ರು. ಆಮೇಲೆ ಟೆರೆಸಿಗೆ ಬಂದ್ಬಿಟ್ಟು ಇವತ್ತಿನ ದಿನನ ಇಲ್ಲಿಗೆ ಈ ತರ ವ್ಯೂನ ನೋಡ್ಕೊಂಡು ಇಲ್ಲಿಗೆ ಎಂಡ್ ಮಾಡಿದೆ.